ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. BJಪಿಗರು ಆಶ್ವಾಸನೆ ಕೊಡುವಲ್ಲ, ಭಾಳ ಮುಂದೆ ಗ್ಯಾರಂಟಿಗಳು ಹೇಳುವಲ್ಲಿ ಇನ್ನೂ ಮುಂದೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಈಗಾಗಲೇ ಸಾಕಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಕೋಟಿಗಳಲ್ಲಿ ಆಶ್ವಾಸನೆ, ಅಂದರೆ ಎರಡು ಮಾತಿಲ್ಲ. ದೆಹಲಿಯಲ್ಲಿ ನೋಡಿದಿರಿ ನೀವು, ದೆಹಲಿಯಲ್ಲೇ ಕ್ಯಾಬಿನೆಟ್ ರಚನೆಯಾದ ತಕ್ಷಣ ಪ್ರಥಮ ಮೀಟಿಂಗ್ನಲ್ಲಿ ನಾವಿದ್ದಂಥವರು ಸ್ವತಃ ಮೋದಿಯವರು ಹೇಳಿದಂಥ ಮಾತು, ನಾವಿದ್ದಂಥವರು 2,500 ರೂಪಾಯಿಗಳನ್ನು ಪ್ರತಿ ಹೆಣ್ಣು ಮಕ್ಕಳಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಪೈಲ ಮೀಟಿಂಗ್ ಹೋಗ್ಬೋದು ಕ್ಯಾಬಿನೆಟದ್ದು, ಇನ್ನೂ ಅದ್ರ ಸುದ್ದಿಲ್ಲ. ಅದ್ರ ಬಗ್ಗೆ ಗೋಧಿ ಮೀಡಿಯಾ ಹೇಳಿದ ತಕ್ಷಣ ಮಾಡ್ಬೇಕೇನ್ರಿ, ಇದೆಲ್ಲೇ ಸುದ್ದಿ. ಆ ಅತಿಶಿ ಏನೇನು ಹೇಳಿಕೊಡ್ತಾಯಿದ್ರ, ಜನ ದಿಶಾಬಲ ಮಾಡ್ತಾಯಿದ್ರ. ಅಲ್ರಿ, ನೀವು ಹೇಳಿದ ಮಾತು, ಮೋದಿಯವ್ರು ಹೇಳಿದ ಮಾತು. ಮತ್ತು ರೇಖಾ ಗುಪ್ತಾ ಅವ್ರು ಯಾರು? ಮೋದಿಯವ್ರು ನೇಮಿಸಿದಂಥ ಮುಖ್ಯಮಂತ್ರಿ ದೆಹಲಿದು. ಮತ್ತು ಮುಖ್ಯಮಂತ್ರಿ ಕೈಯಲ್ಲಿ ಯಾವ ಆಡಳಿತ ಇಲ್ಲ, ಅಧಿಕಾರ ಇಲ್ಲ, ಹೆಸರಿಗೆ ಮಾತ್ರ. ಈಗಾಗಲೇ ಕಾನೂನು ಪ್ರಕಾರ ಇದು ಗೊತ್ತಿದ್ದ ವಿಷಯ ಅದ. ಅಂದಾಗ ಯಾರು ಮಾಡಬೇಕು? ಮೋದಿ ಮಾಡಬೇಕು. ಫಸ್ಟ್ ಕ್ಯಾಬಿನೆಟ್ ಮಾಡ್ತೀನಿ, 2005 ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು, ಎಲ್ಲ ಗ್ಯಾರಂಟಿಗಳ ಜೊತೆಗೆ. ಇಲ್ಲಿವರೆಗೆ ಅದ್ರ ಸುದ್ದಿಲ್ಲ. ಅದನ್ನು ಆಮ್ ಆದ್ಮಿ ಕೇಳಲಿಕ್ಕೆ ಹೊರಟ್ರ, ಏನು ರೀ ಮಾತಾಡ್ತೀರಿ, ಜನ ಹಾಕಿ ತಪ್ಪಿಸ್ತಿದ್ದೀವಿ, ನಾವು ಮಾಡ್ತೀವಿ. ಇದನ್ನು ಎಲ್ಲ ರಾಜ್ಯಗಳಲ್ಲಿ, ಇಲ್ಲೂ ನಮ್ಮಲ್ಲಿ ಸಾಕಷ್ಟು ಘೋಷಣೆ ಮಾಡಿದರು. ಆದರೆ ಅವ್ರ ಸರ್ಕಾರ ಆಗಲಿಲ್ಲ. ಬೇರೆ ಬಿಹಾರದಲ್ಲಿ ಅವ್ರ ಸರ್ಕಾರ ಇತ್ತು, ಅಲ್ಲಿ ಸಾಕಷ್ಟು ಘೋಷಣೆ ಮಾಡಿದರು. ಇನ್ನು ಘೋಷಣೆ ಮಾಡ್ತಾ ಇರ್ತಾರೆ ಸಾವಿರಾರು ಕೋಟಿ ರೂಪಾಯಿಗಳ ಬಗ್ಗೆ, ಯೋಜನೆಗಳ ಬಗ್ಗೆ. ಶಿಲಾಲೇಖ ಇಡೋದೈತಿ, ಶಿಲೆಯನ್ನು ಇಟ್ಟು ಪೂಜೆ ಮಾಡಿ ಮಾಡ್ತೀವಿ. ಆ ಘೋಷಣೆಗಳಿಗಂತೂ ಲೆಕ್ಕಿಲ್ಲ. ಈಗಂತೂ ಕಣ್ಣು ಮುಂದೆ ಕಾಣುವಂಥದ್ದು ಇದು. ಗ್ಯಾರಂಟಿಗಳೆಲ್ಲ ಕೊಡ್ತೀವಿ, ಫ್ರೀ ಎಜುಕೇಷನ್ ಕೊಡ್ತೀವಿ. ಅವ್ರು ಏನು ಆ ಮಧ್ಯ ಮಾಡಿ ಎಲ್ಲ ಕೊಟ್ಟು ಮ್ಯಾಲ ಆಗ ಆ ಮಾತು ಹೇಳ್ತದೆ 2,100 ಕೊಡ್ತೀವಿ ಅಂತ. ಇಲ್ಲ, 2,500 ಕೊಡ್ತೀವಿ ಹೆಣ್ಮಕ್ಳಿಗೆ. ಇಲ್ಲಿವರೆಗೆ ಅದ್ರ ಮಾತಿಲ್ಲ, ಅದನ್ನು ಮಾತಾಡಿದ್ರೆ ಕೇಳಿದವ್ರಿಗೆ ಈ ಗೋಧಿ ಮೀಟ ಇದ್ರೆ ಟಿಪ್ಪನೆ ಮಾಡಿಕ್ಕೆ ಶುರು ಮಾಡೋದು. ಏನಂದ್ರೆ ಏನಾದ್ರಿ ಅಂದಾಗ ಮಾಡಬೇಕೈತೆ ಎಲ್ಲೈತೆ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಇನ್ನು ಬಂತು ಬಿಹಾರದ ಬಂತು, ಅಲ್ಲೂ ಇದೇ ರೀತಿಯ ಘೋಷಣೆಗಳು, ಘೋಷಣೆ ಮೇಲೆ ಘೋಷಣೆ. ಇಲ್ಲಿವರೆಗೆ ಅದನ್ನು ಮಾಡ್ತಾ ಬಂದಿದ್ದಾರೆ BJಪಿಗರು. 2 ಕೋಟಿ ಉದ್ಯೋಗ ಕೇಳಿದ್ರೆ ಜುಂಬಲ ಅಂತಾರೋ, 15 ಲಕ್ಷ ರೂಪಾಯಿ ಪ್ರತಿ ಬಡವಾಗ ಜುಂಬಲ ಅನ್ಸತ್ತಾರೋ, ಇದು ಜುಂಬಲ ಮಾಡಿದ್ರ. ಇವತ್ತು ಜನ ಇದನ್ನು ಪ್ರಶ್ನೆ ಮಾಡುವಂಥ ಅನಿವಾರ್ಯ ತಾಣ ಬರ್ತಾ ಇದೆ. ಇವತ್ತೇನೋ ಇಡೀ